ಓಕೆ, ಇದು 4th ಕ್ವಶನ್ ಆಗಿರುತ್ತೆ. NCERT ಎಕ್ಸಸೈಸ್ 3.2ನಲ್ಲಿ 4th ಕ್ವಶನ್ನು. ಓಕೆನಾ. ಇಲ್ಲಿ ಫಸ್ಟು ABC ಮ್ಯಾಟ್ರಿಕ್ಸ್ನ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ A+B, B - C, ಆಲ್ಸೋ ವೆರಿಫೈ A+B - C, A+B ಈಸ್ ಈಕ್ವಲ್ ಟು A+B ಆಫ್ -C ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ. ಫಸ್ಟು ಇಲ್ಲಿ A+B ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, A+B. A ಅಂತ ಅಂದರೆ ಏನಪ್ಪ ಇಲ್ಲಿ 1 2 -3 5 0 2 1 - 1 1 ಪ್ಲಸ್ B ಅಂತ ಅಂದರೆ ಏನು 3 - 1 2 4 2 5 ನೆಕ್ಸ್ಟ್ ಈಸ್ 2 0 3. ಓಕೆ, ಲೆಟ್ ಅಸ್ ಆ್ಯಡ್ ದಿಸ್. ಓಕೆ, 1 + 3 4 ನೆಕ್ಸ್ಟ್ ಈಸ್ 2 - 1 1 -3 + 2 is -1. Okay, next is 5 + 4 is 9. Next is 0 + 2 is 2. 2 + 5 is 7. Okay, next is 1 + 2 is 3. -1 + 0 is -1. 1 + 3 is 4. A+B calculation is completed. Next, calculate B - C. Okay na? B - C na calculate ಮಾಡೋಣ. Okay, B - C na calculate ಮಾಡೋಣ. Okay, let us calculate B - C. B - C. Okay na? B - C ಅಂತ ಅಂದ್ರೇನು 3 - 1 2 4 2 5 next is 2 0 3. Okay, C ಅಂತ ಅಂದರೆ 4 1 2 0 3 2 next is 1 - 2 3. Okay, ಸಬ್ಟ್ರಾಕ್ಟ್ ಮಾಡೋಣ. 3 - 4 3 - 4 ಅಂತ ಅಂದರೆ ಎಷ್ಟಾಯಿತು? ಓಕೆ, 3 - 4 ಅಂತ ಅಂದರೆ -1 ಆಯಿತು. ನೆಕ್ಸ್ಟ್ ಈಸ್ -1 - 1 -2 ಆಯಿತು. ನೆಕ್ಸ್ಟ್ ಈಸ್ 2 - 2 0 ಆಯಿತು. ನೆಕ್ಸ್ಟ್ ಈಸ್ 4 - 0 4 ಆಯಿತು. ನೆಕ್ಸ್ಟ್ 2 - 3 -1 ಆಯಿತು. 5 - 2 3 ಆಯಿತು. ನೆಕ್ಸ್ಟ್ ಈಸ್ 2 - 1 2 ಆಯಿತು. 0 - into +2 ಆಯಿತು. 0 + 2 is +2. 3 - 3 is 0. So we calculated A+B and A - B. We have to verify now. For verifying, let us take the LHS. Next, let us take the RHS. Okay, LHS is A plus of B minus C. A ಅಂತ ಅಂದರೆ let us substitute the value of A now. ಓಕೆನಾ. A ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. What is A here? 1 2 - 3 5 0 2 next is 1 - 1 1 ಪ್ಲಸ್ B - C ಅಂತ ಅಂದರೆ ಎಷ್ಟು? -1 - 2 0 4 - 1 3 2 2 0. ಓಕೆನಾ. ಇವಾಗ ಇವೆರಡನ್ನ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋಣ. 1 - 1 0 ನೆಕ್ಸ್ಟ್ ಈಸ್ 2 - 2 0 -3. ಓಕೆನಾ. ನೆಕ್ಸ್ಟ್ ಈಸ್ 5 + 4 9. ಓಕೆ, 0 - 1 -1 2 + 3 5 1 + 2 3 -1 + 2 is 1 1 + 0 1. ದಿಸ್ ಈಸ್ A plus of B - C. ಓಕೆನಾ. ಇದು A plus of B - C. ವೆರಿಫೈಯಲ್ಲಿ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ LHS. ಓಕೆ, ಕಾಲ್ ಇಟ್ ಆಸ್ ಇನ್ಇಕ್ವಾಲಿಟಿ 1. ಓಕೆನಾ. ಕಾಲ್ ಇಟ್ ಆಸ್ ಇನ್ಇಕ್ವಾಲಿಟಿ 1. let us take the RHS now. That is, we call it as inequality 2. ಓಕೆನಾ. A plus B minus C. ಓಕೆನಾ. A plus B ಅಂತ ಅಂದರೆ ಎಷ್ಟು? ನಮಗೆ A plus B ಅಂತ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. A plus B ಅಂತ ಅಂದರೆ 4 1 - 1 9 2 7 3 - 1 4. ಓಕೆ, ಮೈನಸ್ C ಅಂತ ಅಂದರೆ 4 1 2 0 3 0 3 2 ನೆಕ್ಸ್ಟ್ ಈಸ್ 0 3 2 1 - 2 1 - 2 3. ಓಕೆ, ನಾನಿಲ್ಲೇ ಇದನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ. ಓಕೆ, 4 - 4 0. ಓಕೆ, 1 - 1 0 -1 - 2 -3. ಓಕೆ, ನೆಕ್ಸ್ಟ್ ಈಸ್ 9 - 0 9. ಓಕೆ, 2 - 3 -1. ಓಕೆನಾ. ನೆಕ್ಸ್ಟ್ ಈಸ್ 7 - 2 5. ಓಕೆ, 7 - 2 5 3 - 1 2 ನೆಕ್ಸ್ಟ್ ಈಸ್ -1 into +2. ಓಕೆ, ಅಲ್ಲಿಗೆ ಇದು +2 ಇದೆ, ಇದು -1 ಇದೆ. ಆನ್ಸರು 1 ಆಗಿರುತ್ತೆ.
ಓಕೆ ನೆಕ್ಸ್ಟ್ ಈಸ್ 4 - 3 ಅಂತ ಅಂದರೆ 1 ಆಯಿತು. ಓಕೆ ಇಲ್ಲಿ 3 ಬಂದಿದೆ, ಇಲ್ಲಿ 1 + 2 = 3 ಕರೆಕ್ಟ್ ಆಗಿದೆ. ಓಕೆ ಇಲ್ಲೂ ಕೂಡ 3ನೇ ಬರಬೇಕಾಗತ್ತೆ. ಲೆಟ್ ಮಿ ಸಿ ನಾವು a + b ಅಂತ ಅಂದರೆ ಎಷ್ಟು? a + b ಅಂತ ಅಂದರೆ 3 - 1 4 ಕರೆಕ್ಟ್ ಆಗಿದೆ. ಓಕೆ -c ಅಂತ ಅಂದರೆ ಓಕೆ ಇಲ್ಲಿ ಕರೆಕ್ಟ್ ಆಗಿದೆ. ಇದು ನೋಡೋಣ, a ಅಂತ ಅಂದರೆ +2 = 3. Nine, 2, 7, 3 - 1 4. a + b ಕರೆಕ್ಟ್ ಆಗಿದೆ. c ಎಷ್ಟು 3. ಇಲ್ಲಿ ನಮಗೆ ಎರಡು ಕೂಡ ಕರೆಕ್ಟ್ ಆಗ್ತಾ ಇಲ್ಲ. ಇಲ್ಲಿ 3 ಬಂದಿದೆ, ಇಲ್ಲಿ 2 ಬಂದಿದೆ. ಇಲ್ಲಿ ನೋಡಿ b - c ನಲ್ಲಿ ರಾಂಗ್ ಆಗಿದೆ. ಯಾಕೆ ಅಂತ ಅಂದರೆ 2 - 1 1 ಅಲ್ವಾ, ನಾನು ಇಲ್ಲಿ 2 ಬರೆದಿದ್ದೆ, ಸಾರಿ ಇಲ್ಲಿ 1 ಆಯಿತು. ಅಲ್ಲಿಗೆ 1 + 2 ಅಂತ ಅಂದರೆ ಇಲ್ಲಿ 1 + 1 ಅಂತ ಅಂದರೆ 2 ಆಯಿತು. ಓಕೆನಾ? ಇದನ್ನು ಇದು LHS, ಇದು RHS. ಇದನ್ನ RHSನ ಇನ್ಇಕ್ವಾಲಿಟಿ 2 ಅಂತ ತಗೊಳ್ಳೋಣ. ಓಕೆ ಫ್ರಮ್ 1 and 2 clearly from 1 and 2 clearly a plus b minus c is equal to a plus b minus c. So this is our answer. Okay na, fourth problem is completed. Okay, next now fifth problem na ಮಾಡೋಣ. Okay, let me do the fifth problem. In the fifth problem, okay, if they are given the matrix A and they are given the matrix B, let us calculate 3A minus 5B. Okay na, 3A minus 5B na calculate ಮಾಡೋಣ. is equal to 3 into A ಅಂತ ಅಂದರೆ 2/3, 1 5/3. okay, next is 1/3, 2/3, 2/3, 4/3, next is 7/3, 2/3. ಓಕೆ minus 5 ಇಂಟು b ಅಂತ ಅಂದರೆ ನೋಡೋಣ. b ಅಂತ ಅಂದ್ರೇನು? 2/5, 3/5, 1. ಓಕೆ ನೆಕ್ಸ್ಟ್ ಈಸ್ 1/5, 2/5, 4/5. ಓಕೆ ನೆಕ್ಸ್ಟ್ ಈಸ್ 7/5, ನೆಕ್ಸ್ಟ್ ಈಸ್ 6/5, 2/5. ಓಕೆನಾ? ಓಕೆ ಸೊ ಇವಾಗ ಮಲ್ಟಿಪ್ಲೈ ಮಾಡೋಣ. 3 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಓಕೆ 2/3 ಇಂಟು 3. okay, next to 3 ones are 3, next is 5/3 into 3. okay, next is 1/3 into 3. okay, 2/3 into 3. okay, next is 4/3 into 3. okay na, next is 7/3 into 3. okay, next is 2 into 3. next is 2/3 into 3. okay, next 5 na multiply ಮಾಡೋಣ. okay, 2/5 into 5. next is 3/5 into 5. 5 ones are 5. okay, next is 1/5 into 5. 2/5 into 5. okay, next is 4/5 into 5. okay, next is 7/5 into 5. next is 6/5 into 5. next is 2/5 into 5. okay na, here 3 gets cancelled, then the answer for this 2. 3 gets cancelled, then the answer for this 5. okay na, 3 gets cancelled, then the answer is 1. 3 cancel 2. okay, 3 4 answer. okay, here also 7 is an answer.
Okay, next is 2 3s are 6. Okay, 3 gets cancel, answer is 2. Okay, minus here 5 cancel 2. Okay, 5 cancel 3. Okay, 5, next is 5 1, 5 2. Okay, next is 5 cancel 4. Next 5 cancel 7. 5 cancel 6. 5 cancel 2. ಓಕೆನಾ. ಇವಾಗ let me add this 2 minus 2, let me subtract this 2 minus 2, 3 minus 3 minus 3, 5 minus 5. Okay, next is 1 minus 1, next is 2 minus 2, next is 4 minus 4, next is 7 minus 7, 6 minus 6, 2 minus 2. Okay, let us do the subtraction. 0 0 0 0 0 0, next is 0 0 0. So we got 0. So the 3a, therefore 3a minus 5b, 3a minus 5b is equal to we got 0 matrix. Okay, so fifth problem is completed. Next, sixth problem. So the sixth problem is, let me do the sixth problem. Okay, this is the sixth problem. Let us write the sixth problem. Cos theta into cos theta sin theta. Okay, next is minus sin theta cos theta. Okay na, plus sin theta sin theta, sin theta minus cos theta, sin theta minus cos theta, cos theta sin theta. Okay na. ಇವಾಗ ಇಟ್ ಈಸ್ ಲೈಕ್ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್ ಥರ ಇದೆ. ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್ ಥರ ಇದೆ. ಲೆಟ್ ಅಸ್ ಮಲ್ಟಿಪ್ಲೈ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ. ಓಕೆನಾ, ಈಸ್ ಈಕ್ವಲ್ ಟು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ, ಕಾಸ್ ಥೀಟಾ ಇಂಟು sin theta. Next to cos theta into sin theta minus cos theta into sin theta, cos theta into cos theta cos square theta. Okay, next is this is minus. Okay, next is plus sin theta into sin theta sin square theta. Okay, sin theta minus sin theta into cos theta. Okay, next is sin theta into cos theta, sin theta into cos theta, sin theta into sin theta sin square theta. ಓಕೆನಾ. ಇವಾಗ ಇವೆರಡನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಓಕೆ, ಆ್ಯಡ್ ಮಾಡಬೇಕು. ಲೆಟ್ ಅಸ್ ಆ್ಯಡ್ ದಿಸ್. ಓಕೆ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಓಕೆ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ. ಓಕೆನಾ. ನೆಕ್ಸ್ಟ್ ಈಸ್ minus cos theta sin theta plus sin theta cos theta, sin theta cos theta. Okay, cos square theta plus sin square theta. Okay, let me add this cos square. So we know that sin square theta plus cos square theta, it should be equal to 1 because of identity. Sin square theta plus cos square theta is equal to 1. Okay na. Next these two gets cancelled, 0. Okay, sin theta cos theta minus sin theta cos theta is 0. Cos sin square theta plus cos square theta, it should be equal to 1. So this is the answer. Okay na. Next seventh problem na ಮಾಡೋಣ. Okay, ಇಲ್ಲಿ seventh problem ಅಲ್ಲಿ ಇದು ಪ್ರಾಬ್ಲಮ್ ಫೈಂಡ್ ಎಕ್ಸ್ ಆ್ಯಂಡ್ ವೈ. ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಇದು. ಇದರಲ್ಲಿ ನಾವು ಎಕ್ಸ್ ಆ್ಯಂಡ್ ವೈನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ, ಇದರಲ್ಲಿ ನಾವು ಎಕ್ಸ್ ಆ್ಯಂಡ್ ವೈನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆ, ಎಕ್ಸ್ ಆ್ಯಂಡ್ ವೈನ ನೋಡಿ, ಇದು ಎಕ್ಸಾಂಪಲ್ ಪ್ರಾಬ್ಲಮ್ ಕೂಡ ಇದೆ. ಇದನ್ನು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7025 ನ ಈಕ್ವೇಷನ್ 1 ಅಂತ ತಗೊಳ್ಳಿ. ಆ್ಯಂಡ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3003 ಅದನ್ನು ಈಕ್ವೇಷನ್ 2 ಅಂತ ತಗೊಳ್ಳಿ. ಕಾಲ್ ಇಟ್ ಆಸ್ ಈಕ್ವೇಷನ್ 1 ಆ್ಯಂಡ್ ಕಾಲ್ ಇಟ್ ಆಸ್ ಈಕ್ವೇಷನ್ 2. ಈಗ ಎಕ್ಸ್ ವೈನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಆ್ಯಡ್ ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮಾಡ್ಕೊಳ್ಳಿ. ಓಕೆನಾ. ಎಕ್ಸ್ ಆ್ಯಂಡ್ ವೈನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2ನ ಮಾಡ್ಕೊಳ್ಳಿ. ಇಯರ್ ವಿಚ್ ಇಸ್ ದ ಈಕ್ವೇಷನ್ 1? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7025. ಓಕೆ, ಸೊ ಇಲ್ಲಿ ಓಕೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಈಕ್ವೇಷನ್ 2 ಅಂದರೆ ಎಕ್ಸ್ ಮೈನಸ್ ವೈ. ಓಕೆ, ಈಕ್ವೇಷನ್ ರೈಟ್ ಸೈಡಲ್ಲಿ ಈಕ್ವೇಷನ್ 1ನ ಮತ್ತು ಈಕ್ವೇಷನ್ 2ನ ಆ್ಯಡ್ ಮಾಡ್ಕೊಳ್ಳೋಣ.
7025 ಓಕೆ ಪ್ಲಸ್ ಎಕ್ಸ್ ಮೈನಸ್ ವೈ ಅಂತ ಅಂದರೆ ಎಷ್ಟು 3003 ಓಕೆ 3003 x plus x is 2x plus y minus y gets cancel ಓಕೆನಾ ಲೆಟ್ ಅಸ್ ಆ್ಯಡ್ ದಿಸ್ 7 plus 3 ಅಂತ ಅಂದರೆ 10 ಆಯಿತು 0 plus 0 is 0 2 plus 0 is 2 5 plus 3 is 8 ಓಕೆನಾ x is equal to 1/2 ಆಗುತ್ತೆ ನೆಕ್ಸ್ಟ್ ಈಸ್ 10 ಓಕೆ 10 0 2 8 ಲೆಟ್ ಮಿ ಡೂ ಕ್ಯಾನ್ಸಲೇಷನ್ ಓಕೆನಾ 2 ಕ್ಯಾನ್ಸಲ್ ಮಾಡಿದ್ರೆ 5 ಆಯಿತು 0/2 is 0 2 gets cancel 1 2 4 ಆಯಿತು ಸೊ ದಿಸ್ ಇಸ್ ದ ಎಕ್ಸ್ ವ್ಯಾಲ್ಯೂ therefore x is equal to 5014 ಓಕೆ ಇವಾಗ y ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಫಾರ್ ಕ್ಯಾಲ್ಕುಲೇಟಿಂಗ್ y ವ್ಯಾಲ್ಯೂ For calculating y value, put x is equal to 5014. Equation 1 ಗಾದರೂ ಹಾಕ್ಬೋದು, equation 2 ಗಾದರೂ ಹಾಕ್ಬೋದು. ನಾನು equation 1ಗೆ ಹಾಕ್ತೀನಿ. Put x is equal to 5014 in equation 1. Okay, here which is the equation 1? Equation 1 is x plus y is equal to 7025. Okay, x plus y is equal to 7025 ಓಕೆನಾ x ಅಂತ ಅಂದರೆ ಎಷ್ಟಿಲ್ಲಿ 5014 ಪ್ಲಸ್ y ಅಂತ ಅಂದರೆ y ಓಕೆನಾ ಈಸ್ ಈಕ್ವಲ್ ಟು 7025 ಓಕೆ y ಇಲ್ಲೇ ಇರಲಿ ಮಿಕ್ಕಿದ್ದೆಲ್ಲ ಈ ಕಡೆ ಟ್ರಾನ್ಸ್ಪೋಸ್ ಆಗಲಿ 7025 ಓಕೆ ಇಲ್ಲಿ ಪ್ಲಸ್ ಇರೋದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ ಓಕೆನಾ 5014 let me do the subtraction 7 minus 5 is 2 okay next is 0 minus 0 0 2 minus 1 is 1 5 minus 4 is 1 this is the y value okay therefore y is equal to 2011 okay this is y value okay next is second question is okay this is the second question here also we have to calculate x and y okay illu kuda x and y na calculate ಮಾಡಬೇಕು ಇಲ್ಲಿ 2x plus 3y ಅಂತ ಕೊಟ್ಟಿದ್ದಾರೆ call it as equation 1 okay 2x plus 3y is equal to 2340 call it as equation 1 and 3x plus 2y is equal to 2 minus 2 minus 1 5 call it as equation 2 ಅಲ್ಲಿ ನಮಗೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ವೈ ಇತ್ತು ಎಕ್ಸ್ ಮೈನಸ್ ವೈ ಇತ್ತು ನಾವು ಇದನ್ನು ಹಂಗೆ ಡೈರೆಕ್ಟ್ ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2ನ ಆ್ಯಡ್ ಮಾಡಿಕೊಂಡ್ರೆ ಅಲ್ಲಿ ಕ್ಯಾನ್ಸಲ್ ಆಗ್ತಿತ್ತು ಬಟ್ ಇಲ್ಲಿ 2x ಮತ್ತು 3x ಅಂತ ಇದೆ ನಾವು ಇವಾಗ ಎಕ್ಸ್ಗಳನ್ನ ಈಕ್ವಲ್ ಮಾಡಿಕೊಂಡ್ರೆ ಮಾತ್ರ ನಮಗೆ ವೈ ವ್ಯಾಲ್ಯೂ ಬರೋಕ್ಕೆ ಚಾನ್ಸಸ್ ಆಗುತ್ತೆ ಓಕೆನಾ ಯಾವುದಾದ್ರೂ ಒಂದನ್ನು ಈಕ್ವಲ್ ಮಾಡ್ಕೋಬೇಕು ಅದರಿಂದ ಇಲ್ಲಿ ನಾನು ಎಕ್ಸ್ ವ್ಯಾಲ್ಯೂನ ಈಕ್ವಲ್ ಮಾಡ್ಕೋತೀನಿ ಓಕೆ ಇಲ್ಲಿ ನಾನು ಇಲ್ಲಿ 3ಇಂದ ಈಕ್ವೇಷನ್ 1ಗೆ 3ಇಂದ ಮಲ್ಟಿಪ್ಲೈ ಮಾಡ್ತೀನಿ ಈಕ್ವೇಷನ್ 2ಗೆ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಓಕೆ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಸೊ ಈಕ್ವೇಷನ್ 3 ಇಂಟು ಈಕ್ವೇಷನ್ 1 ಓಕೆ 3 ಇಂಟು ಈಕ್ವೇಷನ್ 1 ಮೈನಸ್ ಹಾಕಿದ್ರೆ ಸಬ್ಟ್ರಾಕ್ಟ್ ಆಗೋದು ಓಕೆನಾ ಯಾವುದಾದ್ರೂ ಒಂದು ಓಕೆನಾ ನೆಕ್ಸ್ಟ್ ಈಸ್ 2 ಇಂಟು ಈಕ್ವೇಷನ್ 2 ಓಕೆನಾ 2 ಇಂಟು ಈಕ್ವೇಷನ್ 2 ಲೆಟ್ ಅಸ್ ಮಲ್ಟಿಪ್ಲೈ ಓಕೆ 3 ಇಂದ ಮಲ್ಟಿಪ್ಲೈ ಮಾಡೋಣ 3 2s 6 ಓಕೆ ಪ್ಲಸ್ 3 3s 9y ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಬೈ 3 ಇಲ್ಲ ಸಾರಿ ಇದು ಫಸ್ಟು ಲೆಫ್ಟ್ ಸೈಡ್ನೆಲ್ಲ ಮಲ್ಟಿಪ್ಲೈ ಮಾಡ್ಕೊಬಿಡೋಣ ಓಕೆ 2 3s 6x ಇಲ್ಲಿ ಮೈನಸ್ ಆಗ್ತಿರೋದ್ರಿಂದ ಮೈನಸ್ 6x ಆಗುತ್ತೆ ಓಕೆ 2 2s 4 ಮೈನಸ್ 4y ಆಗುತ್ತೆ ಓಕೆನಾ ಈಸ್ ಈಕ್ವಲ್ ಟು ಇವಾಗ ರೈಟ್ ಸೈಡ್ನ ಮಲ್ಟಿಪ್ಲೈ ಮಾಡೋಣ 3 2s 6 ಓಕೆ 3 3s 9 3 4s 12 3 0s 0 ಓಕೆ ಈಗ ರೈಟ್ ಸೈಡ್ ಈಕ್ವೇಷನ್ 2ನ ಮಲ್ಟಿಪ್ಲೈ ಮಾಡೋಣ 2 2s
4, 2 2s are 4, 2 2s are minus 4, next is 2 1s are 2, 2 5s are 10, okay na, 2 5s are 10. Okay, so let us subtract. Say plus 6 minus 6 gets cancelled, plus 9y minus 4y 5y ಆಯಿತು is equal to, let us subtract this. 6 minus 4 is 2, 9 minus into minus plus, 9 plus 4 is 13. Okay, 12 minus into minus plus, 12 plus 4 is 14. Next is minus 10 ಆಯಿತು. ಓಕೆನಾ, y is equal to, let me do the 1 by 5 ಬರುತ್ತೆ, 2, 13, 14 minus 10. ಓಕೆನಾ, ಅಲ್ಲಿಗೆ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟಾಯಿತು, y is equal to ಡಿವೈಡ್ ಮಾಡಿದ್ರೆ 2 by 5 ಬರುತ್ತೆ, ಇಲ್ಲಿ 13 by 5 ಬರುತ್ತೆ, ಇಲ್ಲಿ 14 by 5 ಬರುತ್ತೆ, ಇಲ್ಲಿ 2s ಆಗುತ್ತೆ. ಓಕೆನಾ, ಡಿವೈಡ್ ಮಾಡಿದ್ರೆ 2s ಆಗುತ್ತೆ. ಇದು ಯಾವುದಪ್ಪ y ವ್ಯಾಲ್ಯೂ. ಈಗ ಪುಟ್ y is equal to 2 by 5 ಮತ್ತು 13 by 5, ನೆಕ್ಸ್ಟ್ ಈಸ್ 14 by 5 minus 2 in equation 1. ಓಕೆನಾ, ಈಕ್ವೇಷನ್ 1ಗೆ ಹಾಕೋಣ. ವಿಚ್ ಇಸ್ ದ ಈಕ್ವೇಷನ್ 1? ವಿಚ್ ಇಸ್ ದ ಈಕ್ವೇಷನ್ 1? 2x plus 3y. ಓಕೆ, ನಾನು ಈ ಕಡೆ ಮಾಡ್ತೀನಿ ಇದನ್ನು. ಓಕೆನಾ, 2x plus 3y, 2x plus 3y, 2x plus 3y, 2x plus 3y is equal to 2 3 4 0 is the equation 1. Okay na, let us substitute this. 2x plus 3 y anta andre ಎಷ್ಟು, 2 by 5, 2 by 5, next is 13 by 5, okay, next is 14 by 5, 14 by 5, next is minus 2 is equal to 2 3 4 0, 2 3 4 0. ಓಕೆನಾ, 2 3 4 0. ಓಕೆ, ಇಲ್ಲಿ 2x ಇಲ್ಲೇ ಇರಲಿ, ಇನ್ನು ಮಿಕ್ಕಿದ್ದೆಲ್ಲ ಈ ಕಡೆಗೆ ಓಕೆ, ಅದಕ್ಕಿಂತ ಮುಂಚೆ ಇದನ್ನ ಮಲ್ಟಿಪ್ಲೈ ಮಾಡೋಣ. ಓಕೆ, 2x is equal to 2x plus multiply this, 2 3s are 6 by 5, okay, 13 3s are 39 by 5, okay, next is 14 3s are 42 by 5, okay, next is 3 2s are minus 6, okay, is equal to 2 3 4 0, okay, 2 3 4 0. 2x is equal to 2 3 4 0, 2 3 4 0. ಇದು ಈ ಕಡೆ ಟ್ರಾನ್ಸ್ಪೋಸ್ ಆಗುತ್ತೆ, ಆವಾಗ ಮೈನಸ್ ಆಗಿ 6 by 5, 39 by 5, 42 by 5 minus 6 ಆಗುತ್ತೆ. ಓಕೆನಾ, 2x is equal to, let me do the subtraction. 2 minus 6 by 5, 3 minus 39 by 5, 4 minus 42 by 5, okay, 4 minus 42 by 5, okay, next is 0 minus into minus plus 6, okay na, next 2x is equal to of ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 5 2s are 10, 10 minus 6 4, ಓಕೆನಾ, 10 minus 6 4 by 5 ಆಯಿತು. ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ, 5 3s are 15, 15 minus 39 ಅಂತ ಅಂದರೆ ಎಷ್ಟಾಯಿತು, 15 minus 39 ಅಂತ ಅಂದರೆ 14 ಆಯಿತು. ಓಕೆನಾ, ನೆಕ್ಸ್ಟ್ ಈಸ್ 5 4s are 20, 20 minus 42 minus 22 by 5 ಆಯಿತು. ಓಕೆ, 0 plus 6 is 6. ಓಕೆ, x is equal to, ಈ 2 ಅನ್ನೋದು 1 by 2 ಆಗುತ್ತೆ, 4 by 5, ಓಕೆನಾ, 4 by 5, ನೆಕ್ಸ್ಟ್ ಈಸ್ 14, ನೆಕ್ಸ್ಟ್ ಈಸ್ minus 22 by 5 6. ಇವಾಗ ಇದು ಡಿವೈಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, 2 2s ಆಗುತ್ತೆ, ನೆಕ್ಸ್ಟು 7s ಆಗುತ್ತೆ, ನೆಕ್ಸ್ಟು ಇದು ಡಿವೈಡ್ ಆಯಿತು ಅಂತ ಅಂದರೆ 11s ಆಗುತ್ತೆ, minus 11 by 5 ಆಗುತ್ತೆ, 3 ಆಗುತ್ತೆ. ಸೊ ದಿಸ್ ಇಸ್ ದ x ವ್ಯಾಲ್ಯೂ. ಓಕೆ, ಸೊ ದೇರ್ ಫೋರ್ x is equal to 2 by 5, 7 ಮತ್ತು minus 11 by 5 3. ಸೊ ದಿಸ್ ಇಸ್ ಆನ್ಸರ್ ಫಾರ್ ದ x.